ನೆಲ ಜಲಗಳೊಂದಿಗೆ ನಮ್ಮದು ಭಾವನಾತ್ಮಕ ಸಂಬಂಧ. ನಾವು ನೆಲ, ಜಲ, ಅಗ್ನಿ, ವಾಯು, ಆಕಾಶ ಈ ಪಂಚಮಹಾಭೂತಗಳನ್ನು ದೇವರೆಂದು ಭಾವಿಸುತ್ತೇವೆ. ಇದು ಕಾರಣ ಅವುಗಳನ್ನು ನಾವು ಪೂಜಿಸುತ್ತೇವೆ. ಹಾಗೆಯೇ ನಾವು ಮನೆ ಕಟ್ಟುವಾಗ ಛತ್ರ, ಅರವಂಟಿಗೆ, ಮಠ ಮಂಟಪಗಳನ್ನು ಕಟ್ಟುವಾಗ ಭೂಮಿಯನ್ನು ಪೂಜಿಸುತ್ತೇವೆ. ಭೂಮಿಯನ್ನು ಪೂಜಿಸುವ ಈ ಪ್ರಕ್ರಿಯೆಗೆ ಬಳಕೆಯಲ್ಲಿ ಇರೋ ಹಾಗೆ ಕನ್ನಡ ಭಾಷೆಯಲ್ಲಿ ಗುದ್ದಲಿ ಪೂಜೆ ಎನ್ನುತ್ತಾರೆ, ಶಿಲಾನ್ಯಾಸ ಎನ್ನುತ್ತಾರೆ, ಶಂಕುಸ್ಥಾಪನೆ ಎನ್ನುತ್ತಾರೆ, ಕೆಲವರು ಭೂಮಿ ಪೂಜೆ ಎಂದು ಕೂಡ ಹೇಳುತ್ತಾರೆ. ಒಟ್ಟಿನಲ್ಲಿ ನಾವು ಏನೇ ಅಂದುಕೊಂಡರೂ ಅದರ ಹಿಂದಿರುವ ಅರ್ಥ ಇಷ್ಟೇ: ಭೂಮಿಯನ್ನು ಪೂಜಿಸುವ ಮೂಲಕ ಭೂಮಿಯ ಅಪ್ಪಣೆಯನ್ನು ಪಡೆದುಕೊಳ್ಳುವುದು ಎಂದರ್ಥ. ಭೂಮಿಯನ್ನು ಪೂಜಿಸುವುದು ಎಂದರೆ ಅಧಿಕೃತವಾಗಿ ಭೂಮಿಯ ಪರ್ಮಿಷನ್ ಕೇಳಿದಂತೆ. ಯಾವ ರೀತಿ ಮನೆಯನ್ನು ಕಟ್ಟಬೇಕಾದರೆ ನಗರಸಭೆ, ನಗರ ಪಾಲಿಕೆಗಳಲ್ಲಿ ಕೆಲವು ಫಾರ್ಮ್ಯಾಲಿಟೀಸ್ ಮತ್ತು ಅತ್ಯಗತ್ಯದ ಅವಶ್ಯಕ ಅಂಶಗಳನ್ನು ಅನುಸರಿಸಿ ಮನೆ ಮತ್ತು ಇತ್ಯಾದಿ ಕಟ್ಟುವುದಕ್ಕೆ ಪರ್ಮಿಷನ್ ತೆಗೆದುಕೊಳ್ಳಬೇಕಾಗುತ್ತದೆಯೋ, ಅದೇ ರೀತಿ ಕಟ್ಟಡ ಶುರು ಮಾಡುವ ಮುಂಚೆ ಭೂಮಿಯನ್ನು ಪೂಜಿಸಿ ಭೂಮಿಯ ಅಂದರೆ ಭೂದೇವಿಯ ಅಪ್ಪಣೆಯನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಈ ಒಂದು ಸಂದರ್ಭದಲ್ಲಿ ಗುರು ಹಿರಿಯರನ್ನು ಕರೆಯಿಸಿ ಅವರ ಸಮ್ಮುಖ ಸಾನ್ನಿಧ್ಯದಲ್ಲಿ ಭೂಮಿಯನ್ನು ಪೂಜಿಸಿ ಆ ತಾಯಿಯ ಅಪ್ಪಣೆಯನ್ನು ಪಡೆದುಕೊಂಡೇ ಕಟ್ಟಡವನ್ನು ಶುರು ಮಾಡುವ ಒಂದು ಸತ್ ಪರಂಪರೆ ನಮ್ಮಲ್ಲಿ ನಮ್ಮ ಪೂರ್ವಜರ ಕಾಲದಿಂದ ನಡೆದುಕೊಂಡು ಬಂದಿದೆ. ಭೂಮಿ ಪೂಜೆ ಎಂದರೆ ಒಟ್ಟಿನಲ್ಲಿ ಭೂಮಿಯಿಂದ ಅಪ್ಪಣೆ ಪಡೆದುಕೊಳ್ಳುವುದು ಎಂದರ್ಥ. ಇದನ್ನು ನಾವು ಗುದ್ದಲಿ ಪೂಜೆ, ಶಿಲಾನ್ಯಾಸ, ಶಂಕುಸ್ಥಾಪನೆ ಏನಾದರೂ ಅಂದುಕೊಳ್ಳಲಿ, ಒಟ್ಟಿನಲ್ಲಿ ಈ ಒಂದು ಪ್ರಕ್ರಿಯೆ ಭಾವನಾತ್ಮಕವಾಗಿ ಭೂಮಿಯಿಂದ ಅಪ್ಪಣೆಯನ್ನು ಪಡೆದುಕೊಳ್ಳುವುದು ಎಂದರ್ಥ.